ಆಗ್ಬೋದಲ್ಲಮ್ಮ. ವಕೀಲರಾದ ಮಠಮಪ್ಪ ಅವರ ಹುಟ್ಟುಹಬ್ಬವನ್ನು ಸರಳವಾಗಿ ಇಷ್ಟು ಆನಂದವಾಗಿ ನಮ್ಮೆಲ್ಲರ ಜೊತೆಯಲ್ಲಿ ಆಚರಿಸಿಕೊಳ್ಳುತ್ತಿರುವುದಕ್ಕಾಗಿ ಮಾನಸ ವೃದ್ಧಾಶ್ರಮದ ಎಲ್ಲರ ಪರವಾಗಿ ನನ್ನ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ದೇವರು ಅವರಿಗೆ ಆಯುರಾರೋಗ್ಯ ಭಾಗ್ಯವನ್ನು, ಸಂಪತ್ತನ್ನು, ಯಶಸ್ಸನ್ನು, ಶ್ರೇಯಸ್ಸನ್ನು, ಅವರಿಗೆ ಇನ್ನೂ ಹೆಚ್ಚಿನ ಸೇವೆ ಮಾಡಲು ಶಕ್ತಿಯನ್ನು ನೀಡಿ ಸದಾ ಸಂರಕ್ಷಿಸಲಿ ಅಂತ ನಾವೆಲ್ಲರ ಪರವಾಗಿ ಬೇಡ್ಕೊಳ್ತೇವೆ ಹಾಗೂ ಪ್ರಾರ್ಥಿಸ್ಕೊಳ್ತೇವೆ. ತುಂಬಾ ಸಂತೋಷ. ನಿಮ್ಮ ಒಳ್ಳೆಯ ಉದ್ದೇಶಗಳೆಲ್ಲ ನೆರವೇರಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ದಿವಸ ನನ್ನ 49ನೇ ಹುಟ್ಟುಹಬ್ಬವನ್ನ ನಮ್ಮ ಆತ್ಮೀಯ ಸ್ನೇಹಿತರುಗಳಾದಂಥ ರಾಮಣ್ಣವರು ಮತ್ತೆ ಪರಿಸರವಾದಿ ಸ್ನೇಹಿತರುಗಳಾಗಿರ್ತಕ್ಕಂತಹ ಗುಂಪು ಮರದ ಆನಂದಣ್ಣವರು, ಜೊತೆಗೆ ನನ್ನ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂತಹ ಗಂಗರಾಜು ಅವರು, ಜೊತೆಗೆ ಇನ್ನೊಬ್ಬ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂತಹ ಗುಡುಬಂಡೆ ಗಣೇಶರವರು, ಹಾಗೂ ಇನ್ನೂ ಇತರರು ಬರ್ತಾ ಇದ್ದಾರೆ ಈಗ. ಯಾಕಂದ್ರೆ ಬೆಳಗ್ಗೆನೆ ನಾವು ಕಾರ್ಯಕ್ರಮ ಆಯೋಜನೆ ಮಾಡಿದ್ರಿಂದ ಪಾಪ ಎಲ್ಲ ರೆಡಿಯಾಗಿ ಬರ್ತಾ ಇದ್ದಾರೆ ಸ್ನೇಹಿತರುಗಳೆಲ್ಲಾನು. ಇವತ್ತು ನಾವು ಮುಖ್ಯವಾಗಿ ಎಲ್ಲರೂ ಕೂಡ ನಮ್ಮ ಸ್ನೇಹಿತರು ನಾವೆಲ್ಲ ಈ ಒಂದು ಚಿಂತನೆ ಮಾಡಿ ಏನ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಿನ್ನೆ ಸಾಯಂಕಾಲ ಅಂದ್ಕೊಂಡು ನಾವು ಮಾನಸ ವೃದ್ಧಾಶ್ರಮದಲ್ಲಿ ಈ ಒಂದು ಬೆಳಗ್ಗೆ ತಿಂಡಿ ವ್ಯವಸ್ಥೆ ಜೊತೆಗೆ ಬ್ರೆಡ್, ಹಾಲು, ಹಂಪಲು, ಹಣ್ಣನ್ನ ಇದನ್ನ ವಿಚಾರಣೆ ಮಾಡಿ, ಜೊತೆಗೆ ಅದೇ ರೀತಿ 11:15 ಏನೋ MPPHS ವಾರ್ಡ್ ನಂಬರ್ 9 ಜೈಭೀಮ್ ನಗರದಲ್ಲಿ ಸುಮಾರು 100 ಜನ ಸ್ಟೂಡೆಂಟ್ಸ್ ಇದ್ದಾರೆ. ಅದು ವಿಶೇಷವಾಗಿ ಬಡವರು ಮಕ್ಕಳು, ಪ್ರತಿಭಾವಂತ ಬಡವರು ಮಕ್ಕಳು ಕಲಿತಾ ಇರ್ತಕ್ಕಂಥ ಸ್ಕೂಲ್ ಅದು. ಅಲ್ಲಿ ನಾವು ಕಲಿಕಾ ಸಾಮಗ್ರಿಗಳನ್ನ 100 ಜನ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಕಲಿಕಾ ಸಾಮಗ್ರಿಗಳನ್ನ ವಿತರಣೆ ಮಾಡೋಂಥ ಕಾರ್ಯಕ್ರಮನೂ ಇದೆ. ಇವತ್ತು ಮುಖ್ಯವಾಗಿ ಹುಟ್ಟುಹಬ್ಬ ಆಚರಣೆಯಲ್ಲಿ ನಾವು ಯಾವುದೇ ಕಾರಣಕ್ಕೂ ಕೂಡ ಪ್ರತಿ ವರ್ಷದಂತೆ ಮಾಧ್ಯಮ ಮಿತ್ರರು ನೀವು ಕೂಡ ನೋಡಿದಿರಿ, ನಾವು ಯಾವುದೇ ಕಾರಣಕ್ಕೂ ಕೂಡ ಕೇಕ್ ಕಟ್ ಮಾಡೋದಾಗ್ಲಿ, ವಿಜೃಂಭಣೆ ಮಾಡೋದು, ಯಾವುದೇ ರೀತಿ ಪಾರ್ಟಿ ಅದು ಇದು ಮಾಡಲ್ಲ. ಅದರ ದುಂದು ವೆಚ್ಚ ಮಾಡೋ ಬದಲು ನಾವೇನ್ ಮಾಡ್ತೀವಿ, ಅದರ ಹಣವನ್ನ ನಾವೇನ್ ಮಾಡ್ತೀವಿ, ಈ ಒಂದು ವೃದ್ಧಾಶ್ರಮದಲ್ಲಿ ಅಥವಾ ಏನು ಕಲಿಕೆ ಮಾಡ್ತಕ್ಕಂಥ ವಿದ್ಯಾರ್ಥಿಗಳೇನಿದ್ದಾರೆ ಆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ಲಿ ಅಂತಕ್ಕಂಥ ನಿಟ್ಟಿನಲ್ಲಿ ಮುಂದೆ ನಾವು ಇವತ್ತು ಏನೋ ಒಂದು ಹೆಲ್ಪ್ ಮಾಡಿದಾಗ ಅವರ ಬುಕ್ಕಲ್ಲಿ ಒಂದು ಪೆನ್ ಕೊಟ್ರೆ ಅಥವಾ ಒಂದು ಬುಕ್ ಕೊಟ್ರೆ ಅಥವಾ ಏನಾದ್ರೂ ಒಂದು ಕಲಿಕಾ ಸಾಮಗ್ರಿಗಳು ಕೊಟ್ರೆ ಅದನ್ನು ಉಪಯೋಗಿಸ್ಕೊಂತಾರೆ. ಅವ್ರ ಸ್ಕಿಲ್ ಪವರು, ನಾಲೆಡ್ಜು ಇಂಪ್ರೂವ್ಮೆಂಟ್ ಆಗ್ತದೆ. ನಾಳೆ ದಿನ ಅವ್ರ ಭವಿಷ್ಯತ್ತುಗಳು ಇಂಪ್ರೂವ್ಮೆಂಟ್ ಆಗ್ತಕ್ಕಂಥದ್ದು ಇದೆ. ಇವತ್ತು ನಮ್ಮ ಭಾರತ ದೇಶ ಅಭಿವೃದ್ಧಿ ಹೊಂದುತ್ತಾ ಇರತಕ್ಕಂಥ ದೇಶ ಆದ್ರೂ ಕೂಡ ಇವತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಬಡವರು ಮಕ್ಕಳು, ಪ್ರತಿಭಾವಂತ ಮಕ್ಕಳು ಇದ್ದಾರೆ. ಅಂಥವ್ರನ್ನ ನಾವು ಪ್ರತಿ ವರ್ಷನೂ ಕೂಡ ನಾವು ವರ್ಷಕ್ಕೊಂದ್ಸರಿನೇ ಅಲ್ಲ, ಪ್ರತಿ ವರ್ಷನೂ ಕೂಡ ಆ ಬಡ ಪ್ರತಿಭಾವಂತ ಮಕ್ಕಳು ಮುಂದೆ ಬರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲಾನು ಕೂಡ ಸಾಕಷ್ಟು ಕಾರ್ಯಕ್ರಮಗಳನ್ನ ಹಾಕೊಂಡು ನಿರಂತರವಾಗಿ ಮಾಡ್ಕೊಂಡ್ ಬರ್ತಾ ಇದೀವಿ. ಹಾಗಾಗಿ ಇವತ್ತು ಹುಟ್ಟುಹಬ್ಬದ ದಿನನೂ ಕೂಡ ಇದೊಂದು ಸ್ಪೆಷಲ್ ಆಗಿ ನಾವು ಈ ಸಾರಿ ಇದೊಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ. ವಿಶೇಷವಾಗಿ ಈ ದೇಶವನ್ನ ಮುನ್ನಡೆಸ್ತಕ್ಕಂಥದ್ದು ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳಾಗ್ತಾರೆ. ಈ ದೇಶವನ್ನ ಮುನ್ನಡೆಸಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಇದೆ. ಇವತ್ತು ನಾವು ಇತಿಹಾಸವನ್ನ ನೋಡಿದಾಗ್ಲೂ ಕೂಡ ಇವತ್ತು ಬಡವರು ಮಕ್ಕಳು ಇವತ್ತು ಸಾಧನೆ ಮಾಡಿ IAS, IPS ಮತ್ತೆ ದೇಶದ ಇವತ್ತು ಅತ್ಯುನ್ನತ ಹುದ್ದೆಗಳಲ್ಲಿ ಇರ್ತಕ್ಕಂಥದ್ದು ಇವತ್ತು ನಾವು ನೋಡ್ಬೇಕಾದ್ರೆ, ಅಂದ್ರೆ ಬಡವ್ರ ಮಕ್ಕಳು ಕೂಡ ಸಾಧನೆ ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು 80% ಬಡವ್ರ ಮಕ್ಕಳು ಸಾಧನೆ ಮಾಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ನಾನೇ ಸಪೋರ್ಟ್ ಮಾಡ್ಬೇಕು ಅಂತೇನಿಲ್ಲ, ಎಲ್ಲೋ ಒಂದು ಕಡೆ ನೇಚರ್, ಪ್ರಕೃತಿನೇ ಸಪೋರ್ಟ್ ಮಾಡಿಸ್ತದೆ. ಆ ಸಪೋರ್ಟ್ ನಿಶಬ್ದವಾಗಿ ಕುತ್ಕೊಂಡು ಕೇಳಬೇಕು ಮಕ್ಕಳು, ಗೊತ್ತಾಯ್ತಾ? ಆಗ್ಬೋದಲ್ಲಮ್ಮ. ಸ್ವಲ್ಪ ವಕೀಲರಾದ ಮಕ್ಕಳು
ನಿಶಬ್ದವಾಗಿ ಕುತ್ಕೊಂಡು ಕೇಳಬೇಕು ಮಕ್ಕಳು. ಅರ್ಥ ಆಯ್ತಾ? ಖ್ಯಾತ ವಕೀಲರಾಗಿದ್ದಾರೆ. ಇವರು ಸಮಾಜಮುಖಿ ಸೇವೆಗಳು ಅನೇಕವನ್ನ ಮಾಡ್ಕೊಂಡು ಬಂದು